ವರವನ್ನ ಕೊಡು ಮಾವ ಮಗಳನ್ನ ಕೆಡತನಕ ಹೇಳ್ತೀನಿ ಕೂಡಿ ಕೊಡದಿದ್ರ ಹೋಗ್ತೇನೆ. ತಂದಿ ನಕ್ರೆ ಅಧಿಕಾರ, ತಾಯಿ ನಕ್ರೆ ಮಮಕಾರ, ಹೀರೋ ನಕ್ರೆ ಜೈಕಾರ, ಹೀರೋಯಿನ್ ನಕ್ರೆ ಪುರಸ್ಕಾರ, ಹೆಂಡತಿ ನಕ್ರೆ ಚಮತ್ಕಾರ, ಗಂಡ ನಕ್ರೆ ತಿರಸ್ಕಾರ. ಇಂತಹ ಸಂದರ್ಭದಲ್ಲಿ ನಗಿಸುವವರಿಗೆ, ನಗದೆ ನಗಿಸುವವರಿಗೆ, ಇನ್ನು ನಾ ನಗಿಸಿನೂ ನೀವು ನಗಲಾರದವರಿಗೆ ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಗೋಪಾಲಿನ್ ಸೇರಿ ಮಾಡುವ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬರ್ರಿ ಮೇಡಮ್ ಅವ್ರ ಮುಂದೆ ಓದಿದ್ರೆ ಹಾರಿ ಹೋಗಿ ಮೈಯಾಗ ಸಿಂಪು ರನಿತಿಲ್ಲ, ಹಿಡಿ ಕಾಂಡಿಲ್ಲ, ಹೆಣ್ಮಕ್ಳು ಪರವಾಗಿದ್ರೆ ನಾನು ಕೂಡ ತಾಕತ್ತಿಗೆ ನಿಂತಾಳ್ರಿ. ಅವು ಸೋಲಂಗಿಲ್ಲ ಅದೇ ನೀವು ಹೆಣ್ಮಕ್ಳು ಆಧಾರ್ ಕಾರ್ಡ್ ಮಂದಿ ಏನು ಪುಣ್ಯ ಮಾಡ್ರಿ. ಬಸ್ ಫ್ರೀ ಆಗಿರ್ತೇವೆ, ತಿಂಗಳ ತಾವ್ರ ಮನೆಗೆ ಹೋಗ್ಬರ್ಲಿವ. ಮನ್ಯಾಗ ಯಜಮಾನ್ರ ಕಡೆನೂ ಸ್ವಲ್ಪ ಲಕ್ಷ ಇರಲಿ, ಯಾಕಂದ್ರೆ ಅವ್ರಿಗೂ ಹಳೆ ಆಧಾರ್ ಕಾರ್ಡ್ ಫ್ರೀ ಅದಾವ. ಯಾಕಂದ್ರೆ ಈ ಕಡೆ ಕೆಲಸ ಮಾಡೋದು ಇನ್ನೊಂದು ಬಸ್ನಾಗ ಹತ್ತೀರಿ, ಬಾಗಲತ್ತು ಮಾಡಿರ್ತಾರೆ. ದಯವಿಟ್ಟು ಬಾಗಲದ ಹತ್ತು ಕೆಲಸ ಮಾಡ್ರಿ. ಕಿಡಿಕೆಂದು ಯಾರು ಪಾಳೆ ಹಿಡಿಬೇಡ್ರಿ. ಮೊನ್ನೆ ಕೊಪ್ಪಳ ಹತ್ರ ದೀಡ್ ಕ್ವಿಂಟಲ್ ಹೆಣ್ಮಗಳ್ರಿ ಕಿಡಿಕೆಂದ ಪಾಳೆ ಹಿಡಿಲಾಕ ಹೋಗಿ ನಡಬರ್ ಸಿಗಿದ್ರಿ. ತಾನು JCB ಕೆದರ್ಸಿ ಮಾಡೋದ ಆಮೇಲೆ ಹೌದು ನೋಡ್ರಿ. ಅವಿ ಹೆಣ್ಮಕ್ಳು ಎದ್ರಾಗ ಹೆಚ್ಚು ನೀವು ಬಡಸ್ ನೋಡೋದು ದೂರ ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡೀರಿ. ಇವ್ರಿಗೆ ಕೇಳಿ ಜೋರಾಗಿ ಹೊಡೀರಿ. ಬರ್ರಿ ಮಂದಿ ರೊಟ್ಟಿಯದು ಬಡಿದಿರ್ತದೆ. ಎಲ್ಲಿ ಕೈ ಬ್ಯಾನ್ ಮಾಡ್ಕೊತೀನಿ ಐತಿ ಏನ್ ಚೆಲ್ಲವ ಪೂರ್ತಿ ಒಂದೇ ತೆಗೆದ್ಬಿಡ್ರಿವ. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರೆ. ಗ್ಯಾಸ್ ಲೀಕ್ ಹಾಕಿತ್ತಂದ್ರೆ ಹೋಗಿತ್ತಂದ್ರೆ ಅಲ್ಲೇ ತಾಸು ಬಡಿತಾರೆ. ಅವಿ ಕೇಳಿ ಚಪ್ಪಾಳಿ ಹೊಡ್ಸ್ಕೊಳ್ಳೋದು ಮರ್ಯಾದೆ ಅಲ್ಲದ. ಕೇಳಾದ್ರೆ ಚಪ್ಪಾಳಿ ಹೊಡಿಬೇಕು. ಗಂಡು ಮಕ್ಕಳು ಮರ್ಯಾದೆ ಪ್ರಶ್ನೆ ಹೇಗಿದ್ರು ಇದು ಬೇಕ. ನಾವು ಇಷ್ಟೆಲ್ಲ ಕೂಗುಡಕ ಚಿರಾಡಕ ಚಪ್ಪಾಳೆ ಹೊಡಕ್ ಯಾರ ಕಾರಣ? ನಾವೇ ಕಾರಣ. ನಾವು ಬಡ್ದಿರ ರೊಟ್ಟಿ ತಿಂದ ಶಕ್ತಿ ಬಂದ ಅದಕ್ಕೆ ಚಿರಾಡ್ತೀರಿ ನೀವು. ಅವೇ ನೀವು ಬರೋದಂಗಿರಿ. ಅದು ಮೊದಲಿನ ಪದ್ಧತಿ. ನಮ್ಮ ಹಿರಿಯರ ಮೌಲ್ಯ ರೊಟ್ಟಿ ಹೊಡಿತಿದ್ರು. ಈಗಿನೂ ಮಷಿಗೆ ಬಂದ್ಬಿಟ್ಟಾರೆ ರೊಟ್ಟಿ ಮಾಡೋದು. ಈಗ ಯಾರು ತಂದು ಹಾಕಿರ್ತಾರಂತ ಬಡಿತೀವಿ. ನೀವು ಒಬ್ಬರ ಮನೆಗೆ ತಂದು ಬಡಿತೀವಿ. ನಾವು ದುಡ್ಡು ತಂದು ಕೊಟ್ಟಲ್ಲೇ ನೀವು ಬಡಿತೀವಿ. ಬನ್ನಿ ಜೋರಾದ ಚಪ್ಪಾಳೆ. ನಿಮ್ಮಂತವ್ರು ಕೈ ಕುಡಿದಿರುತ್ತೆ. ಎಗ್ರೆಸ್ ಅಂಗಡಿಗಳಿಗಾವ ನಮ್ಮ ರೋಡ್ ದಂಡಿಗೆಲ್ಲ. ನಿಮ್ಮಂತವ್ರು ಹೆಣ್ಮಕ್ಳು ಇಲ್ಲಂದ್ರೆ ಏನಾಯ್ತು? ದೇವ್ರ ನಮ್ಮ ಕೈ ಕೊಟ್ಟನು ದುಡ್ಕೊಂತಿರ್ತೀವಿ. ಇಲ್ಲಿ ಕೆಲಸಗಳಾಗಿಲ್ಲ ಭಕ್ತ ಮಾಡ್ಬೇಡ. ನಾವು ಹಾಫ್ ಮಾಡ್ರಲ್ಲೇ ಹಾಕಿ ಹೋಗ್ತೀವಿ. ಹೌದಾ PhD ಮುಗಿಸ್ಯಾರ ನೋಡಿ. ಅಲ್ವಾ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ಬೇಡ್ರಿ. ಎದ್ರಾಗ ಹೆಚ್ಚಿದ್ರಿ ಹೆಣ್ಮಕ್ಳು? ನೀವ್ ಎದ್ರ ಮೇಲೆ ಇದ್ದೀರಿ? ಎದ್ರನಾಗ ಭೂಮಿ ಮ್ಯಾಗ ನಿಂತೀವಿ. ಭೂಮಿ ಅಂದ್ರೆ ಹೆಣ್ಣು. ಭೂಮಿನ ಹೆಣ್ಣಿಗೆ ಹೋಲಿಸ್ತಾರ. ಭೂಮಿ ಅಂದ್ರೆ ನೀವೆಲ್ಲ ಎಲ್ಲಿರ್ತಿದ್ರಿ? ನೀವೆಲ್ಲ ಎಲ್ಲಿರ್ತಿದ್ರಿ? ಇಷ್ಟು ಜನರು ಬಹಳ ಹೊತ್ತಿದಾರ ಭೂಮಿ ಸಾಲಿ ಎಷ್ಟೇ ಗೊತ್ತಿ. ಓ ಅದಕ್ಕೆ ಇಟ್ಟು ಮಾತಾಡಕತ್ತೀನಿ. ನೀ ಹೇಳೋದು ಕರಿಯೋದ್ರಿ. ಎಲ್ಲರೂ ಭೂಮಿಗೆ ಹೆಣ್ಣಿಗೆ ಹೋಲಿಸ್ತಾರೆ. ಎಲ್ಲರಿಗೂ ಗೊತ್ತದಿಲ್ಲ. ಹಿರಿಯರು ಓದಿರಿ, ತಾಯಿಂದ್ರು ಓದಿರಿ, ಸರಿಯಾಗಿ ತಿಳ್ಕೊರಿ. ಭೂಮಿ ತಾಯಿ ಅಂತ ಅಂತಾರೆ ಕರೆ. ಆದ್ರೆ ಭೂಮಿ ಹಸಿರಾಗಿರ್ಬೇಕಂದ್ರೆ, ಭೂಮಿಗೆ ಒಂದು ಸೌಂದರ್ಯ ಬರ್ಬೇಕಂದ್ರೆ ನಮ್ಮಪ್ಪ ವರುಣ ಅನ್ನೋಂಥ ಮಳೆರಾಯ ಭೂಮಿಗೆ ಬರಲಿಲ್ಲ ಅಂದ್ರೆ ನಿಮ್ಮ ಅವನಾಟಿ ಇನ್ನೊಂದು ಹೇಳಿ ಮಾತಾಡೋದು ಸಮಾಧಾನ ಅಲ್ಲ. ನಿಮ್ಮತ್ತ ಹುಡುಗಿಯರ ಬಗ್ಗೆ ಒಂದೋ ಮಾತು ಹೇಳ್ತೀನಿ ತಿಳ್ಕೊ. ಇವ್ರು ಮೇಕಪ್ ನೋಡಿ ಎಷ್ಟೋ ಬ್ರೇಕಪ್ ಆಗಿ ಹೋಗ್ಯವ್ರಿ ನಮ್ಮ ಲವ್ ಸ್ಟೋರಿಗಳು. ಹೌದು ಇವ ನಿಮ್ ಹಿಂದೆ ಬಿದ್ದ ಇಲ್ಲಿ ಬಂದ ನಮ್ಮ ಪರಿಸ್ಥಿತಿ ಇದು. ಮನಸ್ಸಿದ್ದಾಗ ಚಂದಗೆ ನಮ್ಮ NS ಬೈಕ್ನಾಗ ಹತ್ತಿ ಎಲ್ಲಿ ಬೇಕಾದ್ರೆ ತಿರುಗಾಡೋದು. ಕುತ್ತಿಗೆಗೆ ಬಂತು ಮನ್ಯಾಗ ನಮ್ಮ ಮಾತು ಬರೆಯಾಕತ್ತಾನ. ಅದಕ್ಕಿಂತ ನಿನಗೆ ಚಲೋ ಹುಡುಗಿ ಸಿಗುತ್ತಾಳ. ಬೇಕಾದಾಗ ಮಾವ, ಬೇಕಾದಾಗ ಮಾವ. ಮದ್ವೆ ಆಗೋಕ್ಕಿಂತ ಪೈಲ ನನ್ನ NS ಬೈಕ್ ಐತಿ, ಮನಿ ಐತಿ, ಜಾಬ್ ಮಾಡ್ತೀನಿ, ಕಾರ್ ಐತಿ, ಎಲ್ಲ ಬಹಳ ದೊಡ್ಡ ದೊಡ್ಡ ಬಿಲ್ಡರ್ ಕೊಟ್ಟಿದ್ರಿ. ನೀನು ಎಲ್ಲ ಅಡಿಗೆ ಮಾಡ್ತೀನಿ ಅಂತ ಬಂದು ಇದ್ದಿಲ್ಲ ಬಂದು ನನಗೆ ಅಡಿಗೆ ಮಾಡಕ್ ಹಚ್ಚಿಲ್ಲ. ನಿಮ್ಗೆ ಎತ್ತಿರ್ಬೇಕು. ಮದುವೆ ವಯಸ್ಸಿಗೆ ಬಂದಂದ್ರೆ ಹುಡುಗಿಯರ ಕಟ್ಟಿನ ಇಷ್ಟೇ ರೀ. ಒಂದು ಮಾತು ನಮ್ಮ ಹುಡುಗರು ತಿಲಾಗ್ತವ್ರಿ ಅಂದ್ರೆ ಎಲ್ಲ ಮಾತು ಬಿಡ್ತಿರೋ ಗೊತ್ತಿಲ್ಲ. ಈ ಮಾತು ಮಾತ್ರ ಭಾಳ ತಿಲಾಗ್ತವ್ರಿ. ಎಂಥ ಹುಡುಗಿಯರನ್ನ ಮದುವೆ ಮಾಡ್ಕೋಬೇಕು ಅನ್ನೋದು ಹೇಳ್ಬಿಡ್ತೀನಿ ನಿಮಗೆ. ಇದ್ದಿದ್ದಾಗ ಮದುವೆ ವಯಸ್ಸಿಗೆ ಬಂದಂಥ ಹುಡುಗಿಯರು ಎಂಥ ಹುಡುಗರು ಮದುವೆ ಮಾಡ್ಕೊಳಕ್ಕೆ ಆಯ್ಕೆ ಮಾಡ್ಕೊಳತ್ತಾರಂದ್ರೆ ಗೌರ್ಮೆಂಟ್ ನೌಕರಿ ಇರಬೇಕು, ಅಗರ್ಭ ಶ್ರೀಮಂತ ಇರಬೇಕು, 25 ಎಕರೆ ಹೊಲ ಇರಬೇಕು, ಮಾರುತಿ ಕಾರ್ ಇರಬೇಕು, ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಇರಬೇಕು, ಗಂಡನ ಮನೆ ಹೊರಸಲ ದಾಟಿದ್ರೆ ಎದುರಿಗೆ ಅತ್ತಿ ಮಾವನ ಫೋಟೋ ಗೂಟಕ್ಕೆ ಬಡೋದು ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗ ಸೆಲೆಕ್ಟ್ ಮಾಡ್ಕೊಳತ್ತಾರೆ.
ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ಹುಡುಗರು, ಈ ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊರಿ, ನಿಮ್ ಜೀವನ ಚಂದ ಇರ್ತೈತಿ. ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರೆ ಇನ್ನೊಬ್ಬ ಮಗ ಸಿಗುದಿಲ್ಲ. ಹಂಗ ಇಂತ 10 ಹುಡುಗಿಯಾರು ಹೋದ್ರೆ ಆಯ್ತ, 11ನೇ ಹುಡುಗಿ ತರುವ ಶಕ್ತಿ ದೇವ್ರು ನಮಗೆ ಕೊಡ್ತಾನೆ. ಬನ್ನಿ ಅದೇ ಬರಿಗೆಟ್ರು ಅನ್ನಂಗಿದ್ದಕ್ಕ ರಾತ್ರಿ 12 ಆಯ್ತಂದ್ರೆ ಹದಿಗೆಟ್ರು ಅಂತಾರ ನಮಗೆ. ಏನಿದೀನಿ ಎಲ್ಲ ಗೊತ್ತಿಲ್ಲ ರೀ. ನಾವ ಹಂಗೆಲ್ಲ ಲವ್ ಹಂಗಲ್ಲವಿ ಕೈ ತೊಳೆದಿಲ್ಲ. ಕೈ ಕೊಡುದಿಲ್ಲೇ ನೀವು ಪೂರ್ತಿ ಕೈಯ ಕಾಲು ಒಟ್ಟಿಗೆ ಕೊಡ್ತೀವಿ. ಹುಡುಗನ ಅಷ್ಟೇ ಮದ್ವೆ ಆಗ್ತೇವ್ರಿ. ನೀವು 30 ರೂಪಾಯಿ ಪೇರಿಯಲ್ಲಿ ಲಿಫ್ಟಿಗೆ ಹಚ್ಕೊಳ್ಳಿ, ನಿಮಗೆ ಇಟ್ಟು ಸೋಕಿರ್ಬೇಕಾದ್ರೆ 270 ರೂಪಾಯಿಗೆ ಒಂದು ಕ್ವಾರ್ಟರ್ ನೀರು ಹಾಕಲಾರ್ಬೇಕು ನಿಮ್ಮ ಮಕ್ಕಳು. ಬ್ರ್ಯಾಂಡ್ ರೇಟ್ ಖರ್ಚು ಮಾಡ್ತೀವಿ. 1,000 2,000 ಕೊಟ್ಟು ತಗೊಂಡಿರ್ತೇವೆ ನೋಡ್ರಿ, ತಾನೇ ಹೇಳ್ತಾವೆ ಎಷ್ಟು ಮಾರಿ ಕೊಡುದು ಅದಕ್ಕೆ ತಗೊಂಡು ತಾನೇ ಬಾಯಿ ಬಿಟ್ಟು ಹೇಳ್ತಾರೆ. ಇರ್ಲಿ ಪರವಾಗಿಲ್ಲ, ಸಮಾಧಾನ ಮಾಡ್ಕೊಂಡು ಬರೀ ಹುಡುಗರಿಗೆ ಅಷ್ಟೇ ಹೇಳಲಿವ. ನಾನು ನಿನಗೊಂದು ಮಾತು ಹೇಳ್ತೀನಿ, ಚಂದಿಗೆ ತಿಳ್ಕೊ. ಸಿಕ್ಕ ಹುಡುಗ ಲಕ್ಕಂತ ತಿಳ್ಕೊಂಡು ಜೀವನ ಮಾಡ. ಕಿಶವನ ವಾಕ್ ನೋಡಿ ನನ್ನ ಹತ್ತು ಬೇಡ, ಮನಸ್ಸು ನೋಡಿ ಪ್ರೀತಿ ಮಾಡ. ಕಿಶವನ ಪರಸು ನೋಡಿ ಪ್ರೀತಿ ಮಾಡಕ್ ಹೋಗ. ಲಕ್ ಅಂತ ಪ್ರೀತಿ ಮಾಡ್ರಿ, ಹೌದಾ? ರೊಕ್ಕ ನೋಡಿ ಪ್ರೀತಿ ಮಾಡಬೇಡ. ಅಲ್ಲಿನಲ್ಲಿ ಕದ್ರ ಬಿಡಿತಾವ ನಾವು ಎದುರಾಗ ಹೆಚ್ಚು ಹೇಳಿ ನಾವು ಸೀದಾಗಿ. ಪ್ರತಿದಿನ ಪ್ರತಿ ಕ್ಷಣ ನೀರಿಲ್ಲ ಅಂದ್ರೆ 1 ನಿಮಿಷ ಬದುಕಂಗಿಲ್ಲ, ಯಾರು ಒಂದು ಜೀವಿ ಸಮೇತ ಬದುಕಂಗಿಲ್ಲ. ನೀರಿಲ್ಲ ಹೆಣ್ಣಿಗೆ ಹೋಲಿಸ್ತಾರೆ, ಹೆಣ್ಣಿನ ಹೆಸರಿಟ್ಟಿದ್ದಾರೆ ಗಂಗಾ ತುಂಗ ಅಂತ ಹೇಳ್ತಾರೆ. ಅವ್ ಯಾಕೆ ಗಂಗಾ ನಮ್ಮ ಪರಮಾತ್ಮ ತಲೆ ಮ್ಯಾಗ ಇಟ್ಕೊಂಡ ಸರಿ ಆಯ್ತು. ನಮ್ಮ ಅಪ್ಪ ತಲೆ ಮ್ಯಾಗ ಇಟ್ಕೊಂಡ, ಅದರ ತಲೆ ಮ್ಯಾಗ ಇನ್ನೊಬ್ಬ ನೋಡ. ನಮ್ಮ ಅಪ್ಪ ಚಂದ್ರಾಮ ಕೂತಾನೆ, ಚಂದಾಗಿ ನೋಡ್ಕೊಂಬ ಹೋಗಿ ಫೋಟೋ. ನಿಮ್ಮ ಅಪ್ಪ ಚಂದ್ರಮ್ಮ ಮೇಲೆ ಹಾಕ್ಬಿಡ್ತಾನೆ ಗಂಗಾ. ಎಲ್ಲಿ ಬರ್ತಾಳ